ಹಾಯ್ ಹಾಲ್. ಇವತ್ತು ಹಳ್ಳಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮತ್ತು ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ. ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾನು ಅದನ್ನು ಒಂದು 2 kg ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ನಾನು 2 kg ತೊಗೊಂಡು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಚಿಕನ್ನ ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ಅಂದರೆ ಒಂದು 2 ಸಲ ತೊಳೆದ್ರೆ ಸಾಕು. ಅದರಲ್ಲಿ ತತ್ತಿ ಅಂತ ಬರುತ್ತೆ, ನಾನು ತೋರಿಸ್ದೆ ನೋಡಿ ನಿಮಗೆ, ಅದೆಲ್ಲ ಹಾಕ್ಬಾರ್ದು. ಅದು ಹಾಕಿದ್ರೆ ಸಾಂಬಾರು ಅಷ್ಟೊಂದು ರುಚಿ ಅನಿಸಲ್ಲ. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿ ಒಂದು 2 ಸಲ ತೊಳ್ಕೊಂಡ್ರೆ ಸಾಕು. ತೊಳಿತೀನಿ ಅಂತ ಹೇಳಿಬಿಟ್ಟು ವೈಟ್ ನೀರು ಕಾಣಿಸಿ ಮಟನ್ ಎಲ್ಲ ವೈಟ್ ಆಗೋ ಥರ ತೊಳೆಯೋ ಅವಶ್ಯಕತೆ ಏನಿಲ್ಲ. 2 ಸಲ ತೊಳೆದ್ರೆ ಸಾಕು. ಅದನ್ನೆಲ್ಲ ನೀಟಾಗಿ ತೊಳೆದು ಮತ್ತು ಹಾಕ್ಕೋಬೇಕಾದ್ರೆ ನೀರೆಲ್ಲ ಚೆನ್ನಾಗಿ ಹಿಂಡಬೇಕು. ನೀರೆಲ್ಲ ಹೋಗೋವರೆಗೂ ಅದು ನೀರೆಲ್ಲ ಚೆನ್ನಾಗಿ ಹಿಂಡಿ ಆದಮೇಲೆ ನಾನು ಇವಾಗ ಒಂದು ದಬ್ರಿಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನೇನು ತೆಗ್ದಾಕ್ತಿದ್ದೀನಲ್ಲ ಅದಷ್ಟು ಕೊಲೆಸ್ಟ್ರಾಲು. ನಾನು ಇದಕ್ಕೆ ಜಾಸ್ತಿ ಆಯಿಲೆಲ್ಲ ಹಾಕಲ್ಲ. ನೀವು ಗ್ರೇವಿ ಆದಮೇಲೆ ನೋಡಿ ಎಷ್ಟೊಂದು ಆಯಿಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಕೋಳಿ ಮಾತ್ರ. ಫಾರಮ್ ಕೋಳಿನ ತೊಗೊಳ್ಳೋದು ಹೇಗಪ್ಪ ಅಂದರೆ ಕೆಲವರು ತೊಗೊಳ್ಳೋಕ್ಕೆ ಗೊತ್ತೇ ಆಗೋಲ್ಲ ಕೆಲವ್ರಿಗೆ, ಹೆಂಗೆ ತೊಗೋಬೇಕು ಅದನ್ನು ಅಂದ್ಬಿಟ್ಟು. ಇವಾಗ ನಾವು ಒಂದು ಫಾರಮ್ ಕೋಳಿ ತೊಗೊಂಡ್ರೆ ನಾವು 1 kg 600 ಗ್ರಾಮ್ 700 ಗ್ರಾಮ್ ಇರಬೇಕು. 1 kg 600 ಗ್ರಾಮ್ 700 ಗ್ರಾಮ್ ಇದ್ದರೆ ಚಿಕನ್ನು ತುಂಬ ಚೆನ್ನಾಗಿರುತ್ತೆ, ಮಟನ್ನು. ಇವಾಗ ನಾನು ಅದನ್ನೆಲ್ಲ ತೊಳ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಇದೆಲ್ಲನೂ ಕೂಡ ನಾನು ಕಟ್ ಮಾಡಿ ಇಟ್ಕೋತೀನಿ. ಈ ಗ್ರೇವಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ತಿನ್ಬೋದು. ಈ ಗ್ರೇವಿ ದೋಸೆಗೆ, ಚಪಾತಿಗೆ, ಪೂರಿಗೆ ಮತ್ತು ರೈಸ್ ಮಾಡ್ಕೊಂಡಾಗ ಸೈಡ್ ಡಿಶ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರೈಸ್ ಜೊತೆ ಕೂಡ ಹಾಗೆ ತಿನ್ಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೋತೀನಿ. ಮಿಕ್ಸಿ ಜಾರಿಗೆ ನಾವು ಜಾಸ್ತಿ ಚಕ್ಕೆ ಲವಂಗ ಹಾಕಬಾರ್ದು, ಅದು ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಚಕ್ಕೆ ಒಂದು ಅರ್ಧ ಪಿಂಚಷ್ಟು ಚಕ್ಕೆ, 2 ಲವಂಗ ಮತ್ತು 5ರಿಂದ 6 ಗೋಡಂಬಿ, 1 ಹಿಡಿಯಷ್ಟು ಹುರಿಗಡಲೆ ಮತ್ತು 10ರಿಂದ 15 ಹಸಿರು ಮೆಣಸಿನ್ಕಾಯಿ. ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದರಲ್ಲಿ ಈರುಳ್ಳಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 1 ಟೊಮೆಟೊ ಸಾಕು. ಇನ್ನೊಂದು ಟೊಮೆಟೊ ಒಗ್ಗರಣೆಗೆ ತೊಗೋತೀನಲ್ಲ ನಾನು, ಇಲ್ಲಿ ಗ್ರೀನ್ ಮಸಾಲ ಮಾಡ್ತಾ ಇರೋದ್ರಿಂದ ಜಾಸ್ತಿ ಕೊತ್ತಂಬರಿ, ಪುದೀನ, 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತು ನಾನು ಇನ್ನೊಂದು ಸ್ವಲ್ಪ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಬೇಕಲ್ವಾ, ಅದಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಪೇಸ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಾದಿರೋ ಅಂಥ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ನಾನು ಎಣ್ಣೆ ಎಷ್ಟು ಹಾಕ್ತೀನಿ ಅಂತ ನೋಡಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಗೊತ್ತಾ. ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಪಲಾವ್ ಎಲೆ. ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಪಲಾವ್ ಎಲೆ ಮತ್ತು ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ನಾನು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ನಾನು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸ್ಟಾಕ್ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ಒಂದು ಟೊಮ್ಯಾಟೊ, ದಪ್ಪದು ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವಿದನ್ನು ಬೇಕಾದರೆ ಬಿರಿಯಾನಿಗೂ ಕನ್ವರ್ಟ್ ಮಾಡ್ಕೊಬೋದು. ಇದೇ ಗ್ರೇವಿನೇ 1 ಲೇಯರ್ ರೈಸು 1 ಲೇಯರ್ ಗ್ರೇವಿ ಈ ಥರನೂ ಕೂಡ ಮಾಡ್ಬೋದು. ಮಸ್ತ್ ಅಂದರೆ ಮಸ್ತಾಗಿರುತ್ತೆ. ಈ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ತೊಳೆದಿರೋ ಅಂಥ ಚಿಕನ್ನ ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಅದು ನೀರು ಎಷ್ಟು ನೀರು ಬಿಟ್ಕೊಳ್ಳುತ್ತೆ ನೀವೇ ನೋಡಿ. ಹಾಗೇ ಕೆಲವ್ರು ನೋಡಿದ್ರೆ ಇದು ಬಾಯ್ಲರ್ ಕೋಳಿ ಅನ್ಕೋತಾರೆ. ಇದು ಬಾಯ್ಲರ್ ಕೋಳಿ ಅಲ್ಲ, ಪಕ್ಕಾ ನಾಟಿ ಕೋಳಿ, ಸೂಪರಾಗಿರುತ್ತೆ. ನಾನು ಹೇಳಿರೋ ಥರ ಹೋಗಿ ನೀವು ಅಂಗಡೀಲಿ ತೊಗೊಂಡ್ರೆ 1 kg 600 ಗ್ರಾಮ್ 700 ಗ್ರಾಮಲ್ಲಿ ತೊಗೊಂಡ್ರೆ ಸೂಪರಾಗಿರೋ ಅಂಥ ಬಾಯ್ಲರ್ ಕೋಳಿ ಥರನೇ ಇರುತ್ತೆ ಫಾರಮ್ ಕೋಳಿ. ಮೊಟ್ಟೆ ಕೋಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಗೊತ್ತಿರಲ್ಲ, ಹೋಗಿ ಏನೋ ಫಾರಮ್ ಕೋಳಿ ತೊಗೊಂಡ್ಬಿಡ್ತೀರಾ ಅಷ್ಟೇ. ಅದು ಫುಲ್ಲು ಮೂಳೆ ಇರುತ್ತೆ, ತಿನ್ನೋಕ್ಕೆ ಮಟನ್ ಏನೂ ಸಿಗಲ್ಲ. ಈ ಥರ ತೊಗೊಂಡು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಇವಾಗ
ಉಪ್ಪು ಅರಶಿನ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿದಾದಮೇಲೆ ನೋಡಿ ಮುಚ್ಚಳ ಮುಚ್ಚಿ ಇಟ್ಟಿದೆಯಾ ಒಂದು 2 ನಿಮಿಷ. ಈಗ ನೀರೆಲ್ಲ ನೋಡಿದ್ರಲ್ಲ ನೀವೇ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ನಾನು ಮತ್ತೆ ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸಿದ ಮೇಲೆ ನೀರೆಲ್ಲ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು, ಈ ಡ್ರೈ ಆಗಿರೋದನ್ನು ಒಂದು 2-3 ವಿಜಿಲ್ ಹೊಡ್ಸ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಸಖತ್ ಅಂದರೆ ಸಖತ್ ಚೆನ್ನಾಗಿರುತ್ತೆ. ನನ್ನ ಚಿಕ್ಕ ಮಗಳು ನನ್ನ ದೊಡ್ಡ ಮಗಳಿಗಂತೂ ಫೇವ್ರೇಟ್. ಈ ಥರ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಏನು ರುಬ್ಬಿಟ್ಕೊಂಡಿರ್ತೀನಲ್ಲ ಆ ಮಸಾಲನೆಲ್ಲ ನಾನು ಇದರೊಳಗಡೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತೆಳ್ಳಗೆ ಬೇಕಾ, ಗಟ್ಟಿಗೆ ಬೇಕಾ, ಗೊಜ್ಜು ಥರ ಬೇಕಾ ನೋಡಿ ಹದವಾಗಿ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಒಂದು ಸಲ ಮಾಡಿ ನೋಡಿ. ನಮ್ಮ ಹಳ್ಳಿ ಕಡೆ ಮಾಡೋ ಊಟಗಳಂತೂ ಫಿದಾ ಆಗಿಬಿಡ್ತೀರ ನೀವು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನಾನು ಎಣ್ಣೆ ಎಷ್ಟು ಹಾಕಿದೆ, ಅದರಲ್ಲಿ ನೋಡಿ ಈಗಲೇ ಎಷ್ಟು ಎಣ್ಣೆ ಬಿಡ್ತಿದೆ ಅಂತ ಹೇಳಿ. ಇವಾಗ ನಾನು ಮಸಾಲನೆಲ್ಲ ಹಾಕಿ ಒಂದು ರೌಂಡ್ ಹಾಗೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಕೆಲವರು 3 ವಿಜಿಲ್ 4 ವಿಜಿಲ್ ತಗೋತೀರಾ, ಬಟ್ ಫಾರಮ್ ಕೋಳಿ ನಾನು ಮಾಡಿರೋ ಪ್ರಕಾರ 8ರಿಂದ 9 ವಿಜಿಲ್ ಹಾಕಿಸ್ಲೇಬೇಕು. ಆವಾಗಲೇ ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಮತ್ತು ವಯಸ್ಸಾಗಿರೋರಿಗೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಈಗ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರೆಲ್ಲ ಹಾಕಿದಾದಮೇಲೆ ಮತ್ತು ರುಚಿ ನೋಡ್ಕೊಬೇಕು. ಈಗ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆಯಾ ಅಂತ ಹೇಳಿ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಫ್ರೈ ಪೌಡರ್ ಹಾಕಿದ್ದೀನಿ, ಬಟ್ ಇಲ್ಲಿ ಸ್ಕಿಪ್ ಆಗಿದೆ. ಈಗ ನಾನು ಒಂದು 8ರಿಂದ 9 ವಿಜಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಂತೂ ನಮ್ಮ ಮಗಳಿಗೆ ತುಂಬ ಇಷ್ಟ. ಈ ಥರ ಅವಳು ರೈಸ್ ಇದ್ದರೆ ಮುಗೀತು, ಇದರಲ್ಲೇ ಈ ಗೊಜ್ಜಿದ್ರೆ ಇದರಲ್ಲೇ ರೈಸು ಮತ್ತು ಮುದ್ದೆ ಎರಡನ್ನೂ ತಿಂದು ಖಾಲಿ ಮಾಡಿಬಿಡ್ತಾಳೆ, ಅಷ್ಟು ಚೆನ್ನಾಗಿದೆ. ಇವಾಗ ನಾನು ಬಿಸಿ ರೈಸ್ ಜೊತೆ ಈ ಗ್ರೇವಿನ ನಿಮಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ನನ್ನ ಕುಕ್ಕಿಂಗ್ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.